51 ವರ್ಷಗಳ ಹಿಂದೆ ಪ್ರಜಾಪ್ರಭುತ್ವದ ಕತ್ತು ಹಿಸುಕಿ ಸಂವಿಧಾನವನ್ನು ಕಗ್ಗೊಲೆಗೈದ ದಿನ, ಮೂಲಭೂತ ಹಕ್ಕುಗಳ ದಮನ ಮಾಡಿ, ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಿ, ತುರ್ತು ಪರಿಸ್ಥಿತಿ ಹೇರಿದ ಕರಾಳ ದಿನ ಜೂನ್ 25. ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು, ನಮ್ಮ ಸಂವಿಧಾನ ಉಳಿಬೇಕು. ಅದಕ್ಕಾಗಿ ಈ ಕರಾಳ ದಿನದ ನೆನಪು ಮಾಡಿಕೊಳ್ಳಲೇಬೇಕು. ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರ ಒಟ್ಟಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ಇರುವ ಕಡೆಗಳಲ್ಲಿ ಸರ್ವಾಧಿಕಾರ ಇರೋದಿಲ್ಲ ಎಂದು ಮಾಧ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕು ಅನ್ನೋರು, ಸಂವಿಧಾನ ಉಳಿಸಬೇಕು ಅನ್ನೋರು ಮರೆಯಬಾರದ ದಿನ. 51 ವರ್ಷದ ಹಿಂದೆ ಪ್ರಜಾಪ್ರಭುತ್ವದ ಕತ್ತು ಹಿಸುಕಿ ಸಂವಿಧಾನವನ್ನೇ ಬಂದಿಖಾನೆಯಲ್ಲಿಟ್ಟು ಮೂಲಭೂತ ಹಕ್ಕುಗಳ ದಮನ ಮಾಡಿ, ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಿ, ಯಾವುದನ್ನು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಭಾವಿಸ್ತೇವೋ ಆ ಪತ್ರಿಕಾ ಸ್ವಾತಂತ್ರ್ಯವನ್ನೇ ಹರಣ ಮಾಡಿ ತುರ್ತು ಪರಿಸ್ಥಿತಿ ಹೇರಿದ ಕರಾಳ ದಿನ. ಕರಾಳ ದಿನದ ನೆನಪನ್ನು ಯಾಕೆ ಮಾಡ್ಕೊಳ್ಬೇಕು ಅಂದರೆ, ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು, ನಮ್ಮ ಸಂವಿಧಾನ ಉಳಿಬೇಕು. ಅದಕ್ಕಾಗಿ ಈ ಕರಾಳ ದಿನದ ನೆನಪನ್ನು ಮಾಡ್ಕೊಳ್ಬೇಕು. ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರ ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ಇರುವ ಕಡೆಗಳಲ್ಲಿ ಸರ್ವಾಧಿಕಾರ ಇರೋಲ್ಲ. ಎಲ್ಲಿ ಪ್ರಜಾಪ್ರಭುತ್ವ ಇರಲ್ವೋ ಅಲ್ಲಿ ಸರ್ವಾಧಿಕಾರ ಮೆರೆಯುತ್ತೆ. ಅದಕ್ಕಾಗಿ ಈ ಕರಾಳ ದಿನದ ಈ ಸಂದರ್ಭದಲ್ಲಿ ನಾವು ಸಂವಿಧಾನ ಉಳಿಸಬೇಕು ಅನ್ನೋರಿಗೆ ಮನವಿ ಮಾಡೋದೇನು ಅಂದರೆ, ಕೇವಲ ಸಂವಿಧಾನದ ಪುಸ್ತಕವನ್ನು ಕೈಲಿ ಹಿಡಿಯೋದ್ರಿಂದ ಸಂವಿಧಾನ ಉಳಿಯಲ್ಲ. ಸಂವಿಧಾನದ ಆಶಯಗಳನ್ನು ಉಳಿಸಿ ಬೆಳೆಸಿದಾಗ ಮಾತ್ರ ಸಂವಿಧಾನ ಉಳಿಯುತ್ತೆ. ಆ ನಿಟ್ಟಿನಲ್ಲಿ ಮತ್ತು ಪ್ರಜಾಪ್ರಭುತ್ವ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾವಿಸಿದ್ದು ಜನರ ಮಧ್ಯದಿಂದ ನಾಯಕ ತಯಾರಾಗಿ ಬರಬೇಕು, ಗಣಿಗಳ ಮಧ್ಯದಿಂದ ಅಲ್ಲ, ರಿಯಲ್ ಎಸ್ಟೇಟ್ ಮಧ್ಯದಿಂದ ಅಲ್ಲ, ಜನರ ಮಧ್ಯದಿಂದ ತಯಾರಾಗಬೇಕು. ಜನರ ನೋವು ನಲಿವಿಗೆ ಸ್ಪಂದಿಸಿ ಜನಪರ ಕಾರ್ಯ ಮತ್ತು ಜನಪರ ಹೋರಾಟದ ಮೂಲಕ ಜನನಾಯಕತ್ವ ತಯಾರಾಗಬೇಕು. ವಂಶಪಾರಂಪರ್ಯವೂ ಅಲ್ಲ, ವಂಶಪಾರಂಪರ್ಯ ನಾಯಕತ್ವ ಅದು ರಾಜಪ್ರಭುತ್ವದ ಲಕ್ಷಣ. ಪ್ರಜಾಪ್ರಭುತ್ವದ ಲಕ್ಷಣ ಇರೋದೇನು ಅಂತ ಹೇಳಿದ್ರೆ, ಜನರ ಮುಸೆಯಿಂದ ತಯಾರಾಗಬೇಕು. ಜನಪರ ಕಾರ್ಯ ಮತ್ತು ಜನಪರ ಹೋರಾಟದ ಮೂಲಕ ಜನನಾಯಕತ್ವ ಬೆಳಿಬೇಕು. ಎಲ್ಲ ರಾಜಕೀಯ ಪಕ್ಷಗಳು ಸಂವಿಧಾನ ಉಳಿಸಬೇಕು ಅಂತ ಬಯಸಿದರೆ, ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಬಯಸಿದರೆ, ಈ ಒಂದು ಪ್ರಜಾಪ್ರಭುತ್ವದ ಮೂಲ ಚಿಂತನೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ತಮ್ಮ ತಮ್ಮ ಪಕ್ಷದ ಒಳಗೆ ನಿರ್ಮಾಣ ಮಾಡಬೇಕಾದ ಅವಶ್ಯಕತೆ ಇದೆ. ಸಂವಿಧಾನದ ಮೂಲ ಆಶಯಗಳನ್ನು, ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾದ ಅವಶ್ಯಕತೆ ಇದೆ. ಪತ್ರಿಕಾ ಸ್ವಾತಂತ್ರ್ಯವನ್ನು ಉಳಿಸಬೇಕಾದ ಅವಶ್ಯಕತೆ ಇದೆ. ಅದಕ್ಕಾಗಿ ಈ ಕರಾಳ ನೆನಪನ್ನು ಮಾಡಲಿಕ್ಕೆ ಬಯಸಿದೆ.